ನೀವು ಸತ್ಯ ಹೇಳದೇ ಇರಬಹುದು, ಆದರೆ ಆ ಸತ್ಯನ ಹೇಗೆ ತಿಳ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವಿಲ್ಲೇ ಇರಿ. ತಿನ್ನೋ ಊಟದಲ್ಲಿ ವಿಷ ಮಿಕ್ಸ್ ಮಾಡಿದ್ದಾರೆ ಅಂದರೆ ಆ ವಿಷ ಇಲ್ಲೇ ಎಲ್ಲೋ ಇರಬೇಕಲ್ವಾ? ನಾನು ಹುಡುಕ್ತೀನಿ. ಅದೇನಾದರೂ ಸಿಕ್ಕಿದ್ರೆ ನಿಮ್ಮ ಬಂಡವಾಳ ಬಯಲಾಗುತ್ತೆ. ಮೂಕನವ, ನೀವು ಹೇಳ್ತಾರೋದು ಸರಿಯಾಗದೆ. ಹೋವ ಹುಡ್ಕುಮ. ಭಾವನಾ, ನಾನು ನಿಮ್ಮ ಜೊತೆಗೆ ಬರ್ತೀನಿ, ನಡೀರಿ. ಎಲ್ಲರೂ ಸೇರಿ ಹುಡ್ಕೋಣ. ಅದೇನಾದರೂ ಸಿಗಬೇಕು, ನಾನೇ ಒದ್ದು ಹೊರಗಡೆ ಹಾಕ್ತೀನಿ. ತಿಂದು ಮನೆಗೆ ದ್ರೋಹ ಮಾಡಿದವ್ರನ್ನ ಯಾರನ್ನೂ ಸುಮ್ಮನೆ ಬಿಡಬಾರ್ದು. ನಡಿ ಭಾವನಾ. ಯಾಕ್ಲಾ ದೊಡ್ಡ ಮನುಷ್ಯ, ನೀನು ಹೋಗೋದಿಲ್ಲ ಹುಡ್ಕೋದಿಕ್ಕೆ? ಲೇ, ನಿನ್ನ ಅಂಡ್ರು ಬೊಲೆ ನಾಟಕ ಆಡ್ತಾವಳ್ಕಲ್ಲ, ಒಳಗಡೆ ಏನು ಸಿಗದೆ ಇರಲಿ, ಆವಾಗ ಐತಾವಳಿಗೆ ಹಬ್ಬ. ಏನ್ಲಾ ಈ ಜವರೇಗೌಡ ಅಂದ್ರೆ ಏನು ಅನ್ಕೊಂಬಿಟ್ಟಿದ್ದೀರಾ ನೀವೆಲ್ಲ? ಅಪ್ಪಾಜಿ, ಹೊಸಿ ಸಮಾಧಾನ ಮಾಡ್ಕೊಳ್ಳಿ. ಅವ್ರು ಹಿಂಗೆಲ್ಲ ಮಾಡೋರಲ್ಲ, ನಿಮ್ಗೆ ಹಿಂಗಾಗಿದೆ ಅಂತಲೇ ಅವ್ರು ಇಷ್ಟೆಲ್ಲ ತಲೆ ಕೆಡಿಸ್ಕೊತಿರೋದು. ಏಯ್, ಏನು ನೀನು ಮಾತಾಡ್ತಿರೋದು? ಅವರು ನಮ್ಮ ಮನೆ ಕೆಲಸದವ್ರು ಕಣೋ, ಅವ್ರ ಮೇಲೇ ಅನುಮಾನ ಪಡ್ತಿದ್ದಾಳಲ್ಲ. ಅವ್ರು ಏನು ಅಂತ ನಿನಗೆ ಗೊತ್ತಿಲ್ವೇನೋ? ನೋಡು, ಮೊದಲು ಹೋಗಿ ನಿನ್ನ ಹೆಂಡತಿಗೆ ಬುದ್ಧಿ ಹೇಳಿ ಕರ್ಕೊಂಡು ಬಾ. ಮನೆಯಲ್ಲಿ 1000 ಸಮಸ್ಯೆ ಕೂತಿದೆ, ಅದರಲ್ಲಿ ಇದು ಒಂದು ಸೇರ್ಕೊಳ್ಳೋದು ಬೇಡ. ಹೋಗೋ. ಲೇ ನಡಿ, ಅದೇ ನಿಮಗೆಲ್ಲ ಆಯ್ತಾ, ನಡಿ. ನೋಡವಾ, ನೀನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನೀನು ನೆಮ್ಮದಿಯಾಗಿ ಇರೋದನ್ನು ಕಲಿ. ಅವ್ರು ಅದೇನೇನು ಮಾಡ್ತಾರೋ ಮಾಡಲಿ, ನೋಡಮ್ಮ. ಮೇಡಮ್ ಅವರೇ, ಯಾಕೆ ಹಿಂಗೆಲ್ಲ ಮಾಡ್ತಿದ್ದೀರಾ? ಅವರೆಲ್ಲ ಹಿಂಗೆಲ್ಲ ಮಾಡಿರಲ್ಲ, ನನ್ನ ನಂಬಿಕೆ ನನಗದೆ. ನಿಮಗೆ ಮಾತ್ರ ಅಲ್ಲ ಸಿದ್ದು ಅವರೇ, ನನಗೂ ನಂಬಿಕೆ ಇದೆ. ಆದರೆ ಈಗ ಯಾರ್ಯಾರನ್ನ ಅಂತ ನಂಬಕ್ಕಾಗತ್ತೆ ಹೇಳಿ? ನೋಡಿ, ನಮ್ಮ ಮನೆಯವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತು. ಈಗಾಗಲೇ ಸೆಂಚುರಿನ ವಿಚಾರದಲ್ಲಿ ತುಂಬ ನೋವು ಅನುಭವಿಸ್ತಾ ಇದ್ವಿ. ಈಗ ಮಾವನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂದಮೇಲೆ ನಾವು ಸುಮ್ಮನೆ ನೋಡ್ಕೊಂಡು ಕೂರಕ್ಕಾಗತ್ತಾ ಹೇಳಿ? ಹೌದು ಸಿದ್ದು, ಮನೆ ಯಜಮಾನ್ರಿಗೆ ತೊಂದರೆ ಆಗ್ತಿದೆ ಅಂದರೆ ನೋಡ್ಕೊಂಡು ಹೇಗಿರೋಕ್ಕಾಗತ್ತೆ ಹೇಳು? ಭಾವನೆ ಮಾಡ್ತಿರೋದ್ರಲ್ಲಿ ಯಾವ ತಪ್ಪು ಇಲ್ಲ. ಕುಡ್ಪಾ ಬಾ. ಏನಾದರೂ ಸಿಗ್ತಾ ಇಲ್ಲ? ಎಲ್ಲ ಕಡೆ ಹುಡುಕಿದ್ವಿ, ಆದರೆ ಏನೂ ಸಿಗಲಿಲ್ಲ.